ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 28ನೇ ವಚನ. ರೋಮನ್ ಚಾಪ್ಟರ್ 1 ವರ್ಸ್ 28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ದೇವರ ಜ್ಞಾನವು ಇಷ್ಟವಿಲ್ಲದರಿಂದ ದೇವರ ವಾಕ್ಯವು ಪ್ರತಿದಿನ ಅವರಿಗೆ ಕಿವಿಗೆ ಬೀಳುತ್ತದೆ. ಪ್ರತಿ ಆದಿವಾರ ಅವರಿಗೆ ವಾಕ್ಯವು ಕೇಳಿಸುತ್ತದೆ. ಪ್ರತಿದಿನ ದೇವರ ವಾಕ್ಯವು ಎಚ್ಚರಿಸುತ್ತದೆ. ಆದರೆ ಕೆಲವಷ್ಟು ಜನರಿಗೆ ದೇವರ ವಾಕ್ಯವೆಂದರೆ ಇಷ್ಟವಿಲ್ಲ. ಈ ರೀತಿಯಾಗಿ ಮಾಡುವುದರಿಂದ ಅವರು ಸ್ವನೀತಿಯನ್ನು ನಡೆಸುವವರಾಗಿ ದೇವರ ಮಾರ್ಗದಲ್ಲಿ ನಡೆಯದೆ ಭ್ರಷ್ಟರಾಗುವರು. ಅದೇ ಈ ದಿನದಲ್ಲಿ ವಾಕ್ಯ ನಮಗೆ ಹೇಳುತ್ತದೆ. ಅದಕ್ಕಾಗಿ ನಾವು ಜಾಗರೂಕತೆಯಿಂದಿದ್ದು ನಮ್ಮ ಭಾವನೆಯಿಂದಲ್ಲ, ನಮ್ಮ ಆಲೋಚನೆಯಿಂದಲ್ಲ, ದೇವರ ಆಲೋಚನೆಯಿಂದ ನಡೆದ ಈ ಹೊಸ ವರ್ಷವನ್ನು ದೇವರು ಕೊಟ್ಟಿದ್ದಾನೆ. ಹೊಸ ಉದ್ದೇಶದಿಂದ ಈ ವರ್ಷವನ್ನು ನಾವು ಸ್ಟಾರ್ಟ್ ಮಾಡೋಣ. ಒಳ್ಳೆಯ ವಾಕ್ಯದಲ್ಲಿ ಬೆಳೆಯೋಣ, ದೇವರ ಪ್ರಾರ್ಥನೆಯಲ್ಲಿರೋಣ. ಇದು ದೇವರಿಗೆ ಇಷ್ಟವಾದ